ನಾನಿವತ್ತು ಒಂದೇ ಹಿಟ್ಟಲ್ಲಿ 2 ಟೈಪು ಉದ್ದಿನ ವಡೆನ ಮಾಡ್ಕೊತಾ ಇದ್ದೀನಿ. ಉದ್ದಿನ ವಡೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ ಅಂತಲೇ ಹೇಳ್ಬೋದು. ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ನೋಡಿ. ಈಗ ನಾನು ಫಸ್ಟು ಮಾಮೂಲಿ ಉದ್ದಿನ ಬೇಳೆನ ನೆನೆಸಿ ಇಟ್ಕೊಂಡು, ಮಾಮೂಲಿ ನೆನೆಸೋದು ಏನಿಲ್ಲ ಅಂದರೂ 1 ಅವರ್ ಬೇಕಾಗುತ್ತೆ. 1 ಅವರ್ 1.5 ಅವರ್ ನೆನೆಸಿಟ್ಕೊಂಡು ಆಮೇಲೆ ರುಬ್ಕೊಂಡು ಮಾಡ್ಕೊತಾ ಇದ್ದೀನಿ. ಮಕ್ಕಳು ಕೂಡ ಉದ್ದಿನ ಬೇಳೆದು ಉದ್ದಿನ ವಡೆನ ನಾವು ಮಾಡ್ಕೊತೀವಲ್ಲ, ಆ ಥರದ್ದು ಅವ್ರು ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಸಪ್ರೇಟು, ನಮಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ನೋಡಿ. ನಾನಿವಾಗ ಉದ್ದಿನ ಬೇಳೆ ಅದೇ ಮಾಮೂಲಿ 1.5-2 ಗಂಟೆ ಟೈಮು ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಪಾರ್ಟ್ ಮಾಡ್ಕೊಂಡ್ಬಿಟ್ಟೆ. ನಮಗೊಂದು ಪಾರ್ಟು, ಮಕ್ಕಳಿಗೆ 1 ಪಾರ್ಟ್ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಏನಪ್ಪ ಅಂತ ಅಂದರೆ ನಾನು ಹಾಕ್ತೀನಲ್ಲ ಆ ಥರ ಹಸಿರು ಮೆಣಸಿನ್ಕಾಯಿ, ಕಾಯಿ ಇವೆಲ್ಲ ಹಾಕಿದ್ರೆ ತಿನ್ನಲ್ಲ ಅವರು. ಹಾಗಾಗಿ ನಾನು ನಮಗೆ ಈ ಥರ ಮಾಡ್ಕೊತೀನಿ, ಅವ್ರಿಗೆ ಆ ಥರ ಮಾಡ್ತೀನಿ. ನಾನು ಕಾಯಿ ಪೀಸ್ ಹಚ್ಚಿ ಇಟ್ಕೊಂಡು ಅದಕ್ಕೆ ಇವಾಗ ನಾನು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಕೂಡ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಅಷ್ಟೇ ಖಾರಕ್ಕೆ ನಿಮಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ಇವಾಗ ನಾನು ಮಕ್ಕಳಿಗೆ ಈ ಥರ ಎಲ್ಲ ಹಾಕಿದ್ರೆ ಫುಲ್ ಅವ್ರು ತಿನ್ನಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಸಪ್ರೇಟು ಅವ್ರಿಗೆ ಅಂತಲೇ ಮಾಮೂಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇವೆಲ್ಲ ಏನು ಹಾಕದಿರ, ಕಾಯಿ ಅವೆಲ್ಲ ಸಿಗೋ ಆಗಿಲ್ಲ ಅವ್ರಿಗೆ ನೋಡಿ ಸುಮ್ಮನೆ ಸ್ವಲ್ಪ ಪೆಪ್ಪರ್ ಪೌಡರು, ಖಾರದ ಪುಡಿ, ಉಪ್ಪು ಈ ಥರ ಇಷ್ಟು ಹಾಕ್ಕೊಳ್ತೀನಿ. ನಮಗೂ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ದಕ್ಕೂ ಇನ್ನು ಶುಂಠಿನೂ ಕೂಡ ಹಾಕ್ಕೊಳ್ಬೋದು. ನಾನು ಶುಂಠಿ ಎಲ್ಲರೂ ಹಾಕ್ತಾರೆ, ನಾನೇನು ಹಾಕಲ್ಲ, ಯಾಕಂದರೆ ನನಗಿಷ್ಟ ಇಲ್ಲ, ಅದಕ್ಕೆ ಹಾಕಲ್ಲ. ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇಕಾದರೆ ಹಾಕ್ಕೊಳ್ಳಿ ನೀವು, ನಾನು ಹಾಕಲ್ಲ. ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನಪ್ಪ ಅಂತಂದರೆ ಇನ್ನೂ ಕೊತ್ತಂಬರಿನೂ ಕೂಡ ಲಾಸ್ಟ್ಗೆ ಹಚ್ಚಿ ಹಾಕಿ ತೀರಿಸ್ಕೊಡ್ತೀನಿ ನನ್ನ ಮಕ್ಕಳಿಗೆ. ಇಷ್ಟೇ ಅವ್ರಿಗೆ ಬೇಕಾಗಿರೋದು, ಇನ್ನೇನು ಜಾಸ್ತಿ ಇವೆಲ್ಲ ಏನು ಹಾಕೋ ಆಗಿಲ್ಲ. ಈರುಳ್ಳಿ ಇದೆಲ್ಲ ಮತ್ತು ಕಾಯಿ ಪೀಸು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಂಗಿಲ್ಲ. ಇದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಕೈಯಿಂದನೇ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಕಡೆ. ಎರಡನ್ನೂ ಕೂಡ ಅದೇ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಉದ್ದಿನಬೇಳೆ ರುಬ್ಬೋದು, ನೆನೆಸೋದು ಎಲ್ರಿಗೂ ಗೊತ್ತೇ ಇದೆ. ಅಂದರೆ ಉದ್ದಿನ ವಡೆ ಮಾಡೋದನ್ನು ಕೂಡ ಎಲ್ರಿಗೂ ಗೊತ್ತೇ ಇದೆ. ನಾನು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದೆ. ಅದೇ ವ್ಲಾಗ್ನೇ, ಅದೇ ವಿಡಿಯೋನೇ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ನಾನು. ಅಂದರೆ ಉದ್ದಿನ ವಡೆ ಮಾಡೋದೇನಂತ ಏನು ದೊಡ್ಡ ವಿಷಯ ಅಂತ ಏನಲ್ವೇ ಅಲ್ಲ. ನಾನು ಮಾಡಿದ್ದನ್ನೇ ಮನೆಯಲ್ಲಿ ಏನು ಮಾಡಿದ್ದೀನೋ ಅದೇ ವಿಡಿಯೋನೇ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ನಾನು ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಕಾಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ನೀವು ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆನೇ ಹಾಕ್ಕೊಳ್ಬೋದು. ನಾನು ನಮ್ಮ ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತೀನೋ ಅದೇ ಎಣ್ಣೆ ನಾನು ಕೂಡ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಒಂದು ಮೀಡಿಯಮ್ ಅದ ಇಟ್ಕೊಂಡು ಕಾಯಿಸ್ಕೊಳ್ಬೇಕು. ಏನಪ್ಪ ಅಂದರೆ ಜಾಸ್ತಿ ಹೊಗೆ ಹೋಗೋವರೆಗೂ ಮಾಡಬಾರ್ದು, ಒಂದು ಮೀಡಿಯಮ್ ಹದವಾಗಿ ಕಾಯ್ದಿರಬೇಕು ಎಣ್ಣೆ. ಅಷ್ಟರಲ್ಲಿ ನಾವು ಏನಪ್ಪ ಅಂದರೆ ಇದು ಕಲಸಿರ್ತೀವಿ, ಮಿಕ್ಸ್ ಮಾಡಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ನೆನ್ಕೊಳ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಉದ್ದಿನ ವಡೆ ಮಾತ್ರ. ನಾನು ಈ ರೀತಿಯಾಗಿ ಮಾಡೋದು, ಯಾವಾಗೇ ಮಾಡಿದ್ರು ಅಷ್ಟೇ ಉದ್ದಿನ ವಡೆ ನಾನು ಈ ಥರನೇ ಮಾಡೋದು. ಕೆಲವೊಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೋಡಿ. ನಾನಿವಾಗ ಉದ್ದಿನ ವಡೆನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಅಂಥ ಶೇಪ್ ಮಾಡಿ, ಅಂದರೆ ನಮ್ಮ ಮಾಮೂಲಿ ರೌಂಡ್ ಶೇಪಲ್ಲೇನು ಮಾಡೋದಕ್ಕೆ ನನಗೆ ಬರಲ್ಲ. ನನಗೆ ಯಾವ ರೀತಿ ಬರುತ್ತೋ ಆ ಥರನೇ ವಡೆನ ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ನನಗೆ ಬಂದಿರೋ ರೀತಿನಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ತಕ್ಕ ಮಟ್ಟಿಗೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನಾನು. ಸಾಕು, ಇಷ್ಟು ಬಂದ್ರೂ ಸಾಕು ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲವನ್ನು ಇದೇ ಥರ ರೌಂಡ್ ಶೇಪ್ ಕೊಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಒಂದು ಮೀಡಿಯಮ್ಮಾಗಿ ಬಂದಿದೆ, ಸಾಕು ಅಷ್ಟೇನೆ ಅಂತ ಹೇಳಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಕಲ್ಲರು, ಒಳ್ಳೆ ಸಖತ್ತಾಗಿತ್ತು ಮಾತ್ರ ವಡೆ ಅಂತಲೂ, ಸೂಪರ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಟೇಸ್ಟು. ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಂಡು ಹಾಕ್ಕೊಂಡ್ಬಿಟ್ರೆ, ಒಂದೇ ಸಲ ಹಾಕ್ಕೊಂಡ್ಬಿಡ್ಬೇಕು, ಅವಾಗೆ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ಬೇಕು ನೋಡಿ. ಹಾಗೆ ವಡೆಗಳನ್ನೆಲ್ಲ ನಿಧಾನವಾಗಿ ರೊಟೇಟ್ ಮಾಡ್ತಾ ಇದ್ದೀನಿ, ತಿರುಗಿಸ್ತಾ ಇದ್ದೀನಿ. ಹೇಗಿದೆ ಅಂತೇಳಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ವಡೆ ಅಂತಂದರೆ. ಮಕ್ಳುಗಳೂ ಕೂಡ ಈ ವಡೆ ಅಂತಂದರೆ ತುಂಬ ಇಷ್ಟಪಟ್ಟು ಅವರು ತಿಂತಾರೆ. ಯಾಕಂದರೆ ಈಗ ನಾವು ಮಾಡ್ಕೊಂಡಿರೋದನ್ನು ತಿನ್ನಲ್ಲ ಅವರು, ಯಾಕಂದರೆ ಅದೆಲ್ಲ ಬಾಯಿಗೆ ಅವ್ರಿಗೆ ಸಿಗುತ್ತೆ. ಆ ಥರ ಮೆಣಸಿನ್ಕಾಯಿ ಸಿಗುತ್ತೆ, ಕಾಯಿ, ಈರುಳ್ಳಿ ಅಂತ ಹೇಳ್ಬಿಟ್ಟು ತಿನ್ನಲ್ಲ. ಕೆಲವೊಬ್ಬೊಬ್ರು ಈರುಳ್ಳಿ ಹಾಕಲ್ಲ ವಡೆಗೆ. ನಾನು ಈರುಳ್ಳಿ ಹಾಕ್ಬಿಟ್ಟೆ ವಡೆ ಮಾಡ್ಕೊಳ್ಳೋದು ಉದ್ದಿನ ವಡೆನ, ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಇಷ್ಟ, ಹಂಗಾಗಿ ನಾನು ಹಂಗೆ ಮಾಡ್ತೀನಿ. ನಿಮಗೆ ಬೇಕಾದರೆ ಈರುಳ್ಳಿ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು ಕೂಡ. ನಾನು ಈ ರೀತಿಯಾಗಿ ಮಾಡ್ತೀನಿ, ಅದಕ್ಕೆ ಅದೇ ವಿಡಿಯೋನೇ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅವಾಗಿಂದ ನಾನು ಇದೇ ಥರನೇ ಮಾಡೋದು. ಉದ್ದಿನ ವಡೆಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಈ ಥರ ಕಾಯಿ ಪೀಸ್ ಎಲ್ಲ ಈ ಥರ ಹಚ್ಚಾಕೊಂಬಿಟ್ರಂತೂ ಸೂಪರ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ, ಟೇಸ್ಟ್ ಅಂತಲೂ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಸಾಂಬಾರು, ಮೊಸರು ಒಗ್ಗರಣೆ ಮಾಡ್ಕೊಂಡ್ರಂತೂ ಸೂಪರ್ ಅಂತಲೇ ಹೇಳ್ಬೋದು.
ಸಖತ್ತಾಗಿರುತ್ತೆ. ನಾನು ಯಾವಾಗೂ ಮಾಡಿದಾಗೆಲ್ಲ ನಾನು ಮೊಸರು ಒಗ್ಗರಣೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಏನಪ್ಪ ಅಂತಂದರೆ ರೊಟೇಟ್ ಎರಡೂ ಕಡೆ ನೋಡಿಕೊಂಡು ಬೇಯಿಸಿ ಎತ್ತಿಟ್ಕೊಳ್ತೀನಿ. ಇದಾದಮೇಲೆ ನಾನು ಮಕ್ಳಿಗೂ ಕೂಡ ತೇಲಿಸ್ಕೊಡ್ತೀನಿ. ನಾನು ಮಕ್ಳದ್ದು ತೇಲಿಸ್ತೀನಿ. ಮಕ್ಳದ್ದು ಉದ್ದಿನೊಡೆದು ಹಿಟ್ಟು ರೆಡಿ ಮಾಡಿದ್ದೀನಲ್ಲ ಅವ್ರಿಗೂ ಕೂಡ ಅದರಲ್ಲೇ ತೇಲಿಸ್ಕೊಡ್ತೀನಿ. ಇದು ಉದ್ದಿನಬೇಳೆ ಏನಪ್ಪ ರುಬ್ಬಬೇಕಾದ್ರೆ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ನೀರು ಹಾಕ್ಕೊಂಡ್ಬಿಟ್ರೆ ಅದು ಎಣ್ಣೆ ಎಲ್ಲ ಕುಡಿಯುತ್ತೆ. ಹಂಗಾಗಿ ನೋಡಿ ಈ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ ವಡೆ ಮಾತ್ರ. ಸೈಜು ನಿಮಗೆ ದಪ್ಪ ಸಣ್ಣ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗಿ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ನನಗೆ ಅಂಥ ದಪ್ಪ ದೊಡ್ಡದಾಗೆಲ್ಲ ಹಾಕೋದಕ್ಕೆ ಬರಲ್ಲ, ಹಂಗೆ ನಾನು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡ್ತಾ ಇದ್ರಲ್ಲ ವಡೆಗಳು ಈ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಉದ್ದಿನ ಬೇಳೆಗೆ ಹೇಳಿದ್ನಲ್ಲ, ನೀರು ಕಡಿಮೆ ಹಾಕ್ಕೊಂಡು ರುಬ್ಕೊಂಡ್ರೆ ಎಣ್ಣೆ ಕಡಿಮೆ ಕುಡಿಯಲ್ಲ, ಅಷ್ಟೊಂದು ಕುಡಿಯೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮೀಡಿಯಮ್ ಆಗಿರುತ್ತೆ, ಒಂದು ತೀರಾ ಎಣ್ಣೆ ಕುಡಿದ್ಬಿಟ್ಟಿರುತ್ತೆ, ಆ ಥರ ಆಗಲ್ಲ. ಏನೆಲ್ಲ ಚೆನ್ನಾಗಿರುತ್ತೆ. ನೋಡಿ ಮೊಸರು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನನ್ನ ಮಾಮೂಲಿ ಗೊತ್ತೇ ಇದೆ ಎಲ್ರಿಗೂ ಮೊಸರು ಒಗ್ಗರಣೆ. ಮಾಮೂಲಿ ಸಾಸಿವೆ ಕರಿಬೇವು ಹಾಕ್ಕೊಂಡು ಬ್ಯಾಡಗಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಚಟಪಟ ಅಂತ ಅನ್ಸ್ಬಿಟ್ಟು ಮೊಸರಲ್ಲಿ ಹಾಕ್ಕೊಂಬಿಟ್ಟು ಉಪ್ಪು ಹಾಕಿ ಅದ್ರ ಜೊತೆಗೆ ನಾನಿವತ್ತು ಏನು ಗೊತ್ತಾ, ನಾನು ಇಡ್ಲಿ ಮಾಡಿದ್ದೆ. ಹಾಗಾಗಿ ಇಡ್ಲಿ ಜೊತೆಗೇ ಉದ್ದಿನವಡೆ ಮಾಡಿರೋದು. ಸಾಂಬಾರು ಮಾಡಿದ್ದೆ ನಾನು. ಇಡ್ಲಿಗೆ ಸಾಂಬಾರು ಕೂಡ ಮಾಡಿದ್ನಲ್ಲ, ಆ ಸಾಂಬಾರಲ್ಲೇ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ವಡೆನ. ಸಖತ್ತಾಗಿತ್ತು ಮಾತ್ರ. ನೋಡ್ತಾ ಇದ್ದೀರಲ್ಲ, ಇಡ್ಲಿ ಸಾಂಬಾರ್ ವಡೆ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಒಳ್ಳೆ ಕಾಂಬಿನೇಷನು ಕೂಡ. ನೋಡಿ ನಾನು ನಮ್ಮ ಮನೆಯಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಗಣಿಕಾ ಕಿಚನ್ ಬ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಂಗೆ ನೋಡಿ ಇವಾಗ ನಾನು ಮಕ್ಳಿಗೂ ಕೂಡ ವಡೆ ಹಾಕಿದ್ದೀನಿ. ಇವಾಗ ವಡೆ ಮಕ್ಕಳು ಬಂದರು ಸ್ಕೂಲಿಂದ ಬಂದಾಗ ಅವ್ರಿಗೂ ಕೂಡ ಹಾಕಿ ತೇಲ್ಸಿ ಅವ್ರಿಗೂ ಕೂಡ ಕೊಡ್ತಾ ಇದ್ದೀನಿ. ಏನು ಹಾಕೋದೇನು ತೋರಿಸಿಲ್ಲ, ಯಾಕಂದ್ರೆ ಇನ್ನೇನು ನಾನು ಹಾಕೋದು ಇಷ್ಟೇ ಅಲ್ವಾ. ಈ ಥರ ಇನ್ನೇನು ಅಂತ ಏನು ನೀಟಾಗಿ ಹಾಕಕ್ಕೆ ಬರಲ್ಲ, ನಾನು ಬಂದಂಗೆ ಮಾಡಿದ್ದೀನಿ. ನೋಡಿ ನಾನು ಈ ರೀತಿಯಾಗಿ ಮಾಡಿರೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.